ನಮಸ್ತೆ ವೀಕ್ಷಕರೇ, ನಮ್ಮ ಗುರುಕುಲ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಯಾರೆಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದ್ದೀರೋ, ನನಗೆ ಸರ್ಕಾರಿ ಹುದ್ದೆನೇ ಬೇಕು ಅಂತ ಓದ್ತಿದ್ದೀರೋ ಅವ್ರಿಗೆ ಈ ಒಂದು ಬಿಗ್ ಗುಡ್ ನ್ಯೂಸ್ ಅನ್ನ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನು ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿದೆಯೋ ನೇಮಕಾತಿ ಪ್ರಾಧಿಕಾರ, ನೇಮಕಾತಿ ಕಮಿಷನ್ ಅಂತಾನೆ ಹೇಳ್ಬೋದು. ಈ SSC ಇವಾಗ 12,000ಕ್ಕೂ ಹೆಚ್ಚು SI ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇವಾಗ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಯಾವೆಲ್ಲ ಹುದ್ದೆಗಳು, ಎಷ್ಟು ಹುದ್ದೆಗಳಿದಾವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ಒಂದು ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಆನ್ಲೈನ್ ಪರೀಕ್ಷೆಯನ್ನ ನಡೆಸಲಿದ್ದು, ಈ ಹುದ್ದೆಗಳಿಗೆ ಪೇ ಸ್ಕೇಲ್ ಎಷ್ಟಿದೆ, ಅರ್ಹತೆ ಏನು, ಹಾಗೇನೆ ಯಾವೆಲ್ಲ ದಿನಾಂಕದೊಳಗಡೆ ಒಂದು ಅರ್ಜಿನ ಸಲ್ಲಿಸಬೇಕಾಗಿದೆ ಅನ್ನೋ ಮಾಹಿತಿಯನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಗುರುಕುಲ ಯೂಟ್ಯೂಬ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ. ಹೌದು ವೀಕ್ಷಕರೇ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗ ಇವಾಗ 12,436 ಒಟ್ಟು ಹುದ್ದೆಗಳಿಗೆ ಒಂದು ನೇಮಕಾತಿ ಪರೀಕ್ಷೆ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಅದು ಯಾವೆಲ್ಲ ಹುದ್ದೆಗಳು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ದೆಹಲಿ ಪೊಲೀಸ್ ಹಾಗೇನೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ನ ಒಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು 3,073 ಹುದ್ದೆಗಳಿದ್ದಾವೆ. ನಾನು ಈ ಒಂದು ಇನ್ಫಾರ್ಮೇಶನ್ ನ ಒಂದ್ ಸ್ವಲ್ಪ ವೇಗವಾಗಿ ಹೇಳ್ಕೊಂಡು ಹೋಗ್ತೀನಿ, ಅಂದ್ರೆ ಕೆಲವೊಬ್ಬರಿಗೆ ನಿಧಾನವಾಗಿ ನೋಡೋದು ಅಂದ್ರೆ ತುಂಬಾ ಆಗಲ್ಲ. ಸೊ ಅದರಿಂದ ನಾನು ಸ್ಪೀಡ್ ಆಗಿ ಹೇಳ್ತೇನೆ. ಸೊ ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗಳು ಎಕ್ಸಿಕ್ಯೂಟಿವ್ ಕಾರ್ಯಕಾರಿ ಅಂತ ಹೇಳ್ತಾರೆ, 7,565 ಹುದ್ದೆಗಳಿವೆ. ಮುಖ್ಯ ಪೇದೆ ಹೆಡ್ ಕಾನ್ಸ್ಟೇಬಲ್ 552 ಹುದ್ದೆಗಳಿವೆ. ಹಾಗೇನೆ ಕಾನ್ಸ್ಟೇಬಲ್ ಡ್ರೈವರ್ 737 ಹುದ್ದೆಗಳಿವೆ. ಹಾಗೇನೆ ಮುಖ್ಯ ಪೇದೆ ಹುದ್ದೆಗಳು ಅಂದ್ರೆ ಲಿಪಿಕಾ ವಿಭಾಗದ ಹುದ್ದೆಗಳು 507 ಹುದ್ದೆಗಳಿವೆ. ಇಷ್ಟು ಹುದ್ದೆಗಳು ಸೇರಿ 12,436 ಒಟ್ಟು ಹುದ್ದೆಗಳಿರೋದು. ಈ ಒಂದು ಹುದ್ದೆಗಳ ಪೈಕಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಯಾವುದೇ ಪದವಿನ ಪಾಸ್ ಮಾಡಿದ್ರು ಸಹ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಇನ್ನು ಉಳಿದಂತೆ ಮುಖ್ಯ ಪೇದೆ ಹಾಗೇನೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 10+2 ಅಥವಾ PUC ನ ಏನು ಓದಿರ್ತಾರೋ ಅವರು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ವಯಸ್ಸಿನ ಅರ್ಹತೆಯನ್ನ 2025 ಜುಲೈ 1ನೇ ತಾರೀಕಿಗೆ ಅನ್ವಯವಾಗುವಂತೆ ಪರಿಗಣಿಸಲಾಗುತ್ತದೆ. ಯಾವ ಹುದ್ದೆಗೆ ಎಷ್ಟು ಒಂದು ವಯೋಮಾನವನ್ನ ಈ ಹುದ್ದೆಗಳಿಗೆ ನಿಗದಿಪಡಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಗೇನೆ ನಾನು ಆಲ್ರೆಡಿ ಹೇಳಿದೆ. ಸೊ SI ಹುದ್ದೆಗಳಿಗೆ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಕನಿಷ್ಠ 20 ವರ್ಷ ಆಗಿರಬೇಕು. ಯಾವ ಒಂದು ಡೇಟ್ಗೆ ಅಂತ ಮೊದಲೇ ಹೇಳಿದಂಗೆ 2025 ಜುಲೈ 1ನೇ ತಾರೀಕಿಗೆ SI ಹುದ್ದೆಗೆ 20 ವರ್ಷ ಕನಿಷ್ಠ ಆಗಿರಬೇಕು. ಆ ಒಂದು ಡೇಟ್ಗೆ 25 ವರ್ಷ ಮೀರಿರಬಾರ್ದು ಗರಿಷ್ಠ ವಯೋಮಿತಿಯನ್ನ. ಹಾಗೇನೆ ಡಿಗ್ರಿ ಪಾಸ್ ಆಗಿರಬೇಕು ಅಂತ ಮೊದಲೇ ಹೇಳಿದ್ದೀನಿ. ಹಾಗೇನೆ ಉಳಿದಂತೆ ಎಲ್ಲ ಹುದ್ದೆಗಳಿಗೆ 10+2 ಶಿಕ್ಷಣವನ್ನ ನಿಗದಿಪಡಿಸಲಾಗಿದೆ. ಕಾನ್ಸ್ಟೇಬಲ್ ಡ್ರೈವರ್ ಈ ಹುದ್ದೆಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನಿಷ್ಠ 18, ಗರಿಷ್ಠ 27. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಕಾರ್ಯಕಾರಿ ಹುದ್ದೆಗಳಿಗೆ ಕನಿಷ್ಠ 18, ಗರಿಷ್ಠ 25 ವರ್ಷ ವಯಸ್ಸನ್ನ ನಿಗದಿಪಡಿಸಲಾಗಿದೆ. ಸೊ ಇದು ಸಾಮಾನ್ಯವಾಗಿ ನಿಗದಿಪಡಿಸಲಾದಂತಹ ಒಂದು ವಯೋಮಾನ. ಆದ್ರೆ OBC ಕೆಟಗರಿಗಳಿಗೆ, SC/ST ಕೆಟಗರಿಗಳಿಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ವಯಸ್ಸಿನ ಸಡಿಲಿಕೆ ಇದೆ. ಅದೆಷ್ಟು ಅಂತ ಹೇಳಿದ್ರೆ, OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮೊದಲೇ ಹೇಳಿದಂತೆ ವಯೋಮಾನ 18ರಿಂದ 25 ಅಂತ ಹೇಳಿದ್ರೆ 25+3 ಅಂತ ಹೇಳಿದ್ರೆ 28 ವರ್ಷದವರೆಗೆ ನೀವು OBC ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ಹುದ್ದೆಗಳಿಗೆ. ಹಾಗೇನೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನ ನಿಗದಿಪಡಿಸಲಾಗಿದೆ. ಸೊ ಈ ಒಂದು ವಯೋಮಿತಿಯಲ್ಲಿರೋರು ಯಾರು ಬೇಕಾದರೂ ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಸೊ ಅರ್ಜಿ ಸಲ್ಲಿಸಲಿಕ್ಕೆ ssc.gov.in ಭೇಟಿ ನೀಡಿ ನೀವು ಅಲ್ಲಿ ಒಂದು ನೋಟಿಫಿಕೇಶನ್, ಡೀಟೇಲ್ ನೋಟಿಫಿಕೇಶನ್ ಓದ್ಕೊಂಡು ಸಹ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಅಥವಾ ssc.kar.nic.in ಈ ಒಂದು ವೆಬ್ಸೈಟ್ ಏನಪ್ಪಾ ಅಂತ ಹೇಳಿದ್ರೆ, ಕೇರಳ ಹಾಗೆ ಕರ್ನಾಟಕ ಪ್ರಾದೇಶಿಕ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ನಲ್ಲೂ ಸಹ ಕರ್ನಾಟಕಕ್ಕೆ ಒಂದು ಸೀಮಿತವಾದಂತಹ ಹುದ್ದೆಗಳೆಷ್ಟು ಕರ್ನಾಟಕ ಅಭ್ಯರ್ಥಿಗಳಿಗೆ ಅಂತೇಳಿ ಅಲ್ಲೂ ಸಹ ಡೀಟೇಲ್ ವಿವರವನ್ನ ಓದ್ಕೊಂಡು ಬೇಕಾದ್ರೆ ಅರ್ಜಿ ಸಲ್ಲಿಸಬಹುದು. ಅದು ಸಹ ಅರ್ಜಿ ಲಿಂಕ್ ನೀಡಲಾಗಿರುತ್ತೆ ಈ ಒಂದು ವೆಬ್ಸೈಟ್ ನಲ್ಲೂ ಸಹ. ಯಾವ ಹುದ್ದೆಗೆ ಎಷ್ಟು ಪೇ ಸ್ಕೇಲ್ ನ ನಿಗದಿಪಡಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, SI ಪೇ ಸ್ಕೇಲು 35,400ರಿಂದ 1,12,400 ಇರುತ್ತೆ. ಕಾನ್ಸ್ಟೇಬಲ್ ಕಾರ್ಯಕಾರಿ ಎಕ್ಸಿಕ್ಯೂಟಿವ್ ಹುದ್ದೆಗಳು
ಸೊ ಲಿಪಿಕ ಹುದ್ದೆಗಳು ಸಹ 2 ಸೇರಿ. ಸೊ ಆ ಹುದ್ದೆಗಳಿಗೆ 21,700ರಿಂದ 69,100 ಪೇ ಸ್ಕೇಲ್ ಇರುತ್ತೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 25,500ರಿಂದ 81,100 ಈ ಹುದ್ದೆಗಳಿಗೆ ಪೇ ಸ್ಕೇಲ್ ಅನ್ನ ನಿಗದಿಪಡಿಸಲಾಗಿದೆ. ಸೊ ಇದಿಷ್ಟು ಅರ್ಹತೆ ಮತ್ತೆ ಪೇ ಸ್ಕೇಲ್ ಕುರಿತ ಒಂದು ಮಾಹಿತಿಯಾಗಿದೆ. ಈ ಹುದ್ದೆಗಳಿಗೆ ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನಾನು ಈ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಒಂದೊಂದು ಹುದ್ದೆಗೂ ಸಹ ಪ್ರತ್ಯೇಕವಾಗಿ ನಾನು ನೋಟಿಫಿಕೇಶನ್ PDF ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ. ಅಲ್ಲೂ ಸಹ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು, ನೋಡ್ಕೋಬಹುದು. ಈ ಹುದ್ದೆಗಳಿಗೆ ಆಲ್ರೆಡಿ ಒಂದು ಅರ್ಜಿ ಸ್ವೀಕಾರ ಆರಂಭವಾಗಿದೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಕ್ಟೋಬರ್ 16 ಕೊನೆ ದಿನಾಂಕ ಆಗಿದೆ. ಅಂದ್ರೆ ಎಲ್ಲಾ ಹುದ್ದೆಗಳಿಗೂ ಸಹ ರಾತ್ರಿ 11 ಗಂಟೆವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ನೋಡಿ, ಕರ್ನಾಟಕದ ಯಾವುದೇ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ 300ರಿಂದ 600 ರೂಪಾಯಿ, 800 ರೂಪಾಯಿ, 900 ರೂಪಾಯಿ ಹೀಗೆ ಅಪ್ಲಿಕೇಶನ್ ಶುಲ್ಕ ಇರುತ್ತೆ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಯಾವುದೇ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರು ಸಹ 100 ರೂಪಾಯಿ, 25 ರೂಪಾಯಿ, 50 ರೂಪಾಯಿ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ನ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅದೊಂದು ನೆನಪಿರಲಿ. ಸೊ ಈ ಹುದ್ದೆಗಳಿಗೆ ಈ ಒಂದು SSC ಕಾನ್ಸ್ಟೇಬಲ್ SI ಹುದ್ದೆಗಳು ಏನಿದಾವೋ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ 100 ರೂಪಾಯಿ ಮಾತ್ರ ಅಪ್ಲಿಕೇಶನ್ ಶುಲ್ಕ ಇರೋದು. ಯಾರೇ ಅದನ್ನು SI ಹುದ್ದೆಗೆ ಆನ್ಲೈನ್ ಫೀ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಅಕ್ಟೋಬರ್ 17ರವರೆಗೆ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ತಿದ್ದುಪಡಿಗೆ ಅಕ್ಟೋಬರ್ 24ರಿಂದ 26ರವರೆಗೆ ಅವಕಾಶ ಇರುತ್ತೆ. ಸೊ ಈ ಹುದ್ದೆಗಳಿಗೆ ನವೆಂಬರ್ ಮತ್ತೆ ಡಿಸೆಂಬರ್ 2025ರ ನಡುವೆ ಒಂದು ಸಂಭಾವ್ಯ ಪರೀಕ್ಷಾ ದಿನಾಂಕವನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇನ್ನು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಕ್ಟೋಬರ್ 15 ಕೊನೆಯ ದಿನಾಂಕ. 16ರಿಂದ 16 ನಿಮಗೆ ಫೀ ಪೇಮೆಂಟ್ಗೆ ಲಾಸ್ಟ್ ಡೇಟು. ಅಕ್ಟೋಬರ್ 23ರಿಂದ 25ರ ನಡುವೆ ನೀವು ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಕೋಬಹುದು ಏನಾದ್ರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಲ್ಲಿ. 2025ರ ಡಿಸೆಂಬರ್ ಹಾಗೆ 2026ರ ಜನವರಿ ಈ 2 ತಿಂಗಳ ನಡುವೆ ಸಂಭಾವ್ಯ ಪರೀಕ್ಷಾ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ನಂತರದಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಸಹ ಒಂದು ಅರ್ಜಿನ ಸಲ್ಲಿಸೋರು. ಆ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ 15 ಅಕ್ಟೋಬರ್ 15. ಫೀ ಪೇಮೆಂಟ್ ಮಾಡಲಿಕ್ಕೆ 16. ಹಾಗೇನೆ 23ರಿಂದ 25ರ ನಡುವೆ ಇದೇ ತಿಂಗಳು ಒಂದು ಅಪ್ಲಿಕೇಶನ್ ಶುಲ್ಕ ತಿದ್ದುಪಡಿಗೆ ಅವಕಾಶ ನೀಡಿದ್ದಾರೆ. ಡಿಸೆಂಬರ್ ಮತ್ತೆ ನೆಕ್ಸ್ಟ್ ಜನವರಿ ಈ 2 ತಿಂಗಳಲ್ಲಿ ಒಂದು ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಆನ್ಲೈನ್ ಮೂಲಕ ಒಂದು ನಡೆಸುವಂತಹ ಅವಕಾಶ ಇದೆ. ಸಂಭಾವ್ಯ ದಿನಾಂಕನ ಬಿಡುಗಡೆ ಮಾಡಿದ್ದಾರೆ. ಆದರೆ ನಿರಂತರವಾಗಿ ನೀವು ಅಪ್ಡೇಟ್ಸ್ ನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿರಂತರವಾಗಿ ssc.gov.in ಗೆ ಭೇಟಿ ನೀಡುವ ಮೂಲಕ ಪರೀಕ್ಷಾ ದಿನಾಂಕ ವೇಳಾಪಟ್ಟಿಯನ್ನು ಸಹ ಅವಾಗ ನೀವು ಚೆಕ್ ಮಾಡ್ಕೋತಾ ಇರಬೇಕಾಗಿರುತ್ತೆ. ಇನ್ನು SSC ಕಾನ್ಸ್ಟೇಬಲ್ ಅಂದ್ರೆ ದೆಹಲಿ ಪೊಲೀಸ್ ಪಡೆಯ ಈ ಹುದ್ದೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್, ಈ ಹುದ್ದೆಗೆ ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅಕ್ಟೋಬರ್ 21ರವರೆಗೆ ಅವಕಾಶ ಇದೆ. ಫೀ ಪೇಮೆಂಟ್ ಮಾಡಲಿಕ್ಕೆ 22ರವರೆಗೆ ಅವಕಾಶ ನೀಡಲಾಗಿದೆ. 29ರಿಂದ 31 ಇದೇ ತಿಂಗಳು ಅಕ್ಟೋಬರ್ ತಿಂಗಳು 29ರಿಂದ 31ರ ನಡುವೆ ನೀವು ಅರ್ಜಿನಲ್ಲಿ ಯಾವುದಾದ್ರೂ ಇನ್ಫಾರ್ಮೇಶನ್ ರಾಂಗ್ ಆಗಿ ನೀಡಿದರೆ ಅದನ್ನ ತಿದ್ದುಪಡಿ ಮಾಡ್ಕೋಬಹುದಾಗಿರುತ್ತೆ. ಸೊ ಡಿಸೆಂಬರ್ ಹಾಗೇನೆ ನೆಕ್ಸ್ಟ್ ಜನವರಿನಲ್ಲಿ ಈ ಒಂದು ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಿಕ್ಕೆ ಟೆಂಟೇಟಿವ್ ಡೇಟ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಇದಿಷ್ಟು SSC ನಡೆಸುತ್ತಿರುವಂತಹ ಒಂದು ಸಬ್ ಇನ್ಸ್ಪೆಕ್ಟರ್ ಹಾಗೆ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಕುರಿತ ಮಾಹಿತಿಯಾಗಿದೆ. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಉದ್ಯೋಗ ಮಾಹಿತಿ, ಶಿಕ್ಷಣ ಮಾಹಿತಿಯೊಂದಿಗೆ ನಾನು ಮುಂದೆ ಬರ್ತೀನಿ. ಸೊ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ಶಿಕ್ಷಣ ಹಾಗೆ ಉದ್ಯೋಗ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಅಭಿಪ್ರಾಯಗಳು, ಪ್ರಶ್ನೆಗಳಿದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಧನ್ಯವಾದಗಳು.